ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಅದು ಹ್ಯಾಲೋವಿನ್ ಸಮಯ. ಮೂವರು ಹುಡುಗಿಯರು ಹ್ಯಾಲೋವಿನ್ ಪಾರ್ಟಿ ಮುಗಿಸಿ ಮನೆಗೆ ಹೋಗುತ್ತಿದ್ದರು. ಅವರು ಕೋಡಂಗಿಯಂತೆ ವೇಷ ಧರಿಸಿರುವ ವ್ಯಕ್ತಿಯನ್ನು ಎದುರಿಸುತ್ತಾರೆ ಮತ್ತು ಅವರು ಹಲವರಲ್ಲಿ ಸಹಾಯ ಕೇಳುತ್ತಾರೆ. ಆದರೆ ಇಸವಿ 2002 ಒಂದು ಹ್ಯಾಲೋವಿನ್ ರಾತ್ರಿ ಮೂವರು ಹುಡುಗಿಯರು ಹ್ಯಾಲೋವಿನ್ ಪಾರ್ಟಿ ಮುಗಿಸಿ ಒಂದು ನಿರ್ಜನವಾದ ರಸ್ತೆಯಲ್ಲಿ ಹೋಗುತ್ತಿದ್ದರು. ಹಾಗೆ ಹೋಗುತ್ತಿದ್ದವರಿಗೆ ಆ ರಸ್ತೆ ಬದಿ ಒಂದು ಹಳೆಯ ಚರ್ಚ್ ಕಂಡು ಬರುತ್ತದೆ. ಆ ಚರ್ಚ್ ಹೊರಗೆ ಒಬ್ಬ ವಿದೂಷಕನ ವೇಷ ಧರಿಸಿ ನಿಂತಿದ್ದ. ಅವನು ಆ ಹುಡುಗಿಯರನ್ನು ಕೇಳಿದ, ನೀವು ನನ್ನ ನಾಯಿ ಮರಿಯನ್ನು ನೋಡಿದ್ದೀರಾ? ಹುಡುಗಿಯರು ಅದನ್ನು ನೋಡಿಲ್ಲ ಎಂದು ಹೇಳಿದಾಗ ಆ ವ್ಯಕ್ತಿ ತನ್ನ ಕಳೆದು ಹೋದ ನಾಯಿಯನ್ನು ಹುಡುಕಲು ಅವರ ಸಹಾಯವನ್ನು ಕೇಳಿದನು. ಆದ್ದರಿಂದ ಹುಡುಗಿಯರು ಅವನ ನಾಯಿಯನ್ನು ಹುಡುಕಲು ಸಹಾಯ ಮಾಡುತ್ತೇವೆ ಎಂದು ಹೇಳಿದರು. ಕೋಡಂಗಿಯ ವೇಷವನ್ನು ಧರಿಸಿದ್ದ ಆ ವ್ಯಕ್ತಿ ಅವರನ್ನು ಆ ಹಳೆಯ ಚರ್ಚ್ ಒಳಗೆ ಕರೆದೊಯ್ದನು. ಆ ಹುಡುಗಿಯರು ಚರ್ಚಿಗೆ ಪ್ರವೇಶಿಸಿದ ತಕ್ಷಣ ಆ ವ್ಯಕ್ತಿ ಅವರ ಹಿಂದಿನ ಬಾಗಿಲನ್ನು ಮುಚ್ಚಿ ಆ ಹಳೆಯ ಕಟ್ಟಡದಲ್ಲಿ ಬಂದಿ ಮಾಡುತ್ತಾನೆ. ಆಗ ಹುಡುಗಿಯರಿಗೆ ತಾವು ಮೋಸ ಹೋಗಿರುವುದು ಅರಿವಾಯಿತು. ಆದರೆ ಅಷ್ಟೊತ್ತಿಗಾಗಲೇ ತಡವಾಗಿತ್ತು. ಮೂವರು ಹುಡುಗಿಯರು ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದರು. ಆದರೆ ಅವರು ಅಲ್ಲಿಂದ ಓಡಿ ಹೋಗಲು ಸಾಧ್ಯವಾಗಲಿಲ್ಲ. ನಂತರ ಆ ವ್ಯಕ್ತಿ ಹುಡುಗಿಯರನ್ನು ಹಗ್ಗದಿಂದ ಕಟ್ಟಿ ಹಲವಾರು ಗಂಟೆಗಳ ಕಾಲ ಆ ಹಳೆಯ ಚರ್ಚಿನಲ್ಲಿ ಇರಿಸಿದನು. ಅವನು ಆ ಹುಡುಗಿಯರ ಜೊತೆ ತುಂಬಾ ಅಸಹ್ಯಕರವಾದ ಕೆಲಸಗಳನ್ನು ಮಾಡಿದನು ಮತ್ತು ಅವರ ಕಿರುಚಾಟವು ಚರ್ಚಿನ ಗೋಡೆಗಳನ್ನು ಪ್ರತಿಧ್ವನಿಸಿತು. ಇಷ್ಟೆಲ್ಲ ಆದ ಮೇಲೆ ಆ ಹುಡುಗಿಯರು ಈಗ ಕೋಡಂಗಿ ಬಿಡ್ತಾನೆ ಅಂತ ಅಂದುಕೊಂಡಿದ್ದು ತಪ್ಪಾಯಿತು. ಆ ವ್ಯಕ್ತಿ ಒಬ್ಬೊಬ್ಬರಾಗಿ ಆ ಹುಡುಗಿಯರನ್ನು ಕೊಂದು ಅಲ್ಲಿಂದ ಓಡಿ ಹೋದ. ಮರುದಿನ ಬೆಳಿಗ್ಗೆ ಸ್ಥಳೀಯ ಪಾದ್ರಿ ಅಲ್ಲಿಗೆ ಬಂದಾಗ ಚರ್ಚಿನ ಬಾಗಿಲು ಅದಾಗಲೇ ತೆರೆದಿರುವುದನ್ನು ಕಂಡು ಆಶ್ಚರ್ಯಚಕಿತರಾದರು. ಒಳಗೆ ಹೋದಾಗ ವಿಚಿತ್ರವಾದ ಹನಿಗಳ ಸದ್ದು ಅವರಿಗೆ ಕೇಳಿಸುತ್ತದೆ. ಅದೇನೆಂದು ಆ ಪಾದ್ರಿ ಅಲ್ಲಿಗೆ ಹೋಗಿ ನೋಡಿದಾಗ ಅವರಿಗೆ ಚರ್ಚ್ ಬಲಿಪೀಠದ ಮೇಲೆ ರಕ್ತ ಕಾಣಿಸುತ್ತದೆ. ಅವರು ಬೇಗನೆ ಚರ್ಚಿನಲ್ಲಿನ ಎಲ್ಲಾ ದೀಪಗಳನ್ನು ಆನ್ ಮಾಡಿದರು ಮತ್ತು ಆ ದೃಶ್ಯವನ್ನು ಕಂಡ ಪಾದ್ರಿ ಬೆಚ್ಚಿ ಬೀಳುತ್ತಾರೆ. ಆ ಚರ್ಚಿನ ಬಲಿಪೀಠದ ಮೇಲೆ ತಲೆ ಕೆಳಗಾಗಿ ನೇತಾಡಲ್ಪಟ್ಟಿದ್ದ ಆ ಮೂವರು ಹುಡುಗಿಯರ ಕತ್ತರಿಸಿದ ಕುತ್ತಿಗೆಯಿಂದ ರಕ್ತವು ತೊಟ್ಟಿಕ್ಕುವ ಶಬ್ದವಾಗಿತ್ತು. ಅದು ಅವರ ತಲೆಯಿಲ್ಲದ ಶವಗಳಿಂದ ರಕ್ತವು ತೊಟ್ಟಿಕ್ಕುತ್ತಿತ್ತು. ಚರ್ಚ್ ಬಲಿಪೀಠವು ಸಂಪೂರ್ಣ ರಕ್ತದಿಂದ ತುಂಬಿತ್ತು. ಆ ಪಾದ್ರಿ ಏನು ಮಾಡಬೇಕೆಂದು ತಿಳಿಯದೆ ಆ ಹುಡುಗಿಯರ ಶವಗಳನ್ನು ಚರ್ಚಿನ ಹಿಂಭಾಗದ ಸಣ್ಣ ಸ್ಮಶಾನದಲ್ಲಿ ಹೂಳುತ್ತಾರೆ. ಇದಾದ ಕೆಲವು ವಾರಗಳ ನಂತರ ಹುಡುಗಿಯರ ಪೋಷಕರು ಕೊರಿಯರ್ ಮುಖಾಂತರ 3 ನಿಗೂಢ ಪ್ಯಾಕೇಜ್ಗಳನ್ನು ಸ್ವೀಕರಿಸುತ್ತಾರೆ. ಅವರ ಪೋಷಕರು ಆ ಪ್ಯಾಕೇಜ್ ತೆರೆದಾಗ ಆ ಮೂವರು ಹುಡುಗಿಯರ ಕತ್ತರಿಸಿದ ತಲೆಗಳು ಪ್ಯಾಕೇಜ್ನೊಳಗಿದ್ದವು. ಈಗಲೂ ಹ್ಯಾಲೋವಿನ್ ರಾತ್ರಿ ನೀವು ಆ ಹಳೆಯ ಚರ್ಚ್ಗೆ ಹೋದರೆ ಚರ್ಚ್ ಬಲಿಪೀಠದ ಮೇಲೆ ಸತ್ತಿರುವ ಆ ಮೂವರು ಹುಡುಗಿಯರ ಆತ್ಮಗಳು ಕಾಣಿಸುತ್ತವೆ ಎಂದು ಕೆಲವರು ನಂಬುತ್ತಾರೆ. ಈಗಲೂ ಅಲ್ಲಿ ಆ ಹುಡುಗಿಯರ ಕಿರುಚಾಟ ಕೇಳಿಸುತ್ತದೆ ಎನ್ನುತ್ತಾರೆ ಜನ. ಆದರೆ ಇಂದಿಗೂ ಆ ಹುಡುಗಿಯರನ್ನು ಕೊಂದ ವ್ಯಕ್ತಿ ಪತ್ತೆಯಾಗಿಲ್ಲ. ಯಾರಿಗೆ ಗೊತ್ತು, ಬಹುಶಃ ಆ ಕೊಲೆಗಾರ ತನ್ನ ಮುಂದಿನ ಬಲಿಗಾಗಿ ಇನ್ನೂ ಕಾಯುತ್ತಿರಬಹುದು.